ಭಾರತದ ಚುನಾವಣಾ ಆಯೋಗದವರು ಮತ್ತು ಇಲ್ಲಿ ಬೆಳಗಾವಿ ನಗರದ ಹಿರಿಯ ಅಧಿಕಾರಿಗಳು ಇವತ್ತು ಬಂದು ಈ SIR ಅನ್ನುವಂಥ ಏನು ಪ್ರೊಸೆಸ್ ನಡೀತಾ ಇದೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಮತ್ತು ನನ್ನ ಹೆಸರು ಎಲ್ಲಿ ಹೋಟೆಲ್ ಲಿಸ್ಟ್ನಾಗಿದೆ ಅದೆಲ್ಲವನ್ನೂ ಸಹಿತ ಡೀಟೇಲ್ಸ್ ನಾವು ಕೊಟ್ಟಿದ್ದಾರೆ. ಈಗ ಅದರಲ್ಲಿ ಏನಾದರೂ ಬದಲಾವಣೆ ಮಾಡೋದಾದ್ರೆ ಮತ್ತೊಂದು ಮಾಡೋದ್ರ ಬಗ್ಗೆ ಒಂದೆರಡು ದಿವಸದಲ್ಲಿ ನಾವು ಮಾಹಿತಿಯನ್ನು ಕೊಡುವಂಥದ್ದು. ಆ ಹಿನ್ನೆಲೆಯಲ್ಲಿ ಅವೆಲ್ಲ ಫಾರ್ಮ್ಸ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಇಲ್ಲಿಗೆ ಮಾಹಿತಿ ಕೊಟ್ಟಿದ ಬಗ್ಗೆನೂ ಈಗಾಗಲೇ ರೆಕಾರ್ಡ್ ಆಗಿದೆ. ಒಂದು ಹೇಳ್ತೀನಿ, SIR ಅನ್ನುವಂಥ ಪ್ರೊಸೆಸ್ ಏನಿದೆಯಲ್ಲ, ನಿಜವಾಗಿ ಇಡೀ ಜಗತ್ತಿನಲ್ಲಿ ಈ ನಮ್ಮ ಭಾರತದ ಚುನಾವಣಾ ಆಯೋಗ ಬಹಳ ವಿನೂತನವಾದಂಥ ಪ್ರಯೋಗ ಮಾಡಿದೆ. ಇದರ ಮುಖಾಂತರ ಇವತ್ತು ಎಷ್ಟೋ ಜನರ ವೋಟರ್ಸ್ 2 ಕಡೆ 3 ಕಡೆ 4 ಕಡೆ ಇರ್ತಾವೆ, ಅವನು ಡಿಲೀಟ್ ಸದ್ಯಕ್ಕೆ ಮಾಡಿರುವುದಿಲ್ಲ. ಮತ್ತು ಚುನಾವಣೆ ಬಂದಾಗ ಅದರ ದುರುಪಯೋಗ ಆಗುವಂಥದ್ದು ನಾನು ನೋಡಿದ್ದೇನೆ. ಹೀಗಾಗಿ ಇತ್ತೀಚೆಗೆ ನಡೆದಂಥ ಚುನಾವಣೆ, ಅದು ವೆಸ್ಟ್ ಬೆಂಗಾಲ್ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಸುಮಾರು 90 ಲಕ್ಷ 1 ಕೋಟಿಯಷ್ಟು ಡಿಲೀಷನ್ ಆಗಿದ್ದು ನಾನು ನೋಡಿದ್ದೇನೆ. ಯಾಕೆ ಡಿಲೀಷನ್ ಆಯ್ತು? ಕೆಲವರು ಡೆತ್ ಆಗಿರ್ತದೆ, ಅದ್ರ ಹೆಸರು ಹಾಗೆ ಮುಂದಿರ್ತದೆ. ಅಥವಾ 2-3 ಕಡೆ ಎಂಟ್ರಿ ಇರ್ತದೆ ಅವ್ರ ಹೆಸರು, ಈಗ ಎಲ್ಲೋ ಟ್ರಾನ್ಸ್ಫರ್ ಆಗ್ತದೆ. ಅಥವಾ ಒಂದು ಊರಿನಲ್ಲಿ ಒಂದು ಕಡೆ ಹನುಮಾನ್ ನಗರ ಇದ್ದಂಥವ್ರು ಕುಮಾರಸ್ವಾಮಿ ಲೇಔಟ್ಗೆ ಬಂದಿರ್ತಾರೆ, ಅವ್ರ ಹೆಸರು 2 ಕಡೆ ಇರ್ತದೆ. ಹೀಗಾಗಿ ಒಂದು ಎಲ್ಲಿಯಾದ್ರೂ ಕಡೆ ಅದು ನಮಗಾಗಬೇಕಲ್ಲ. ಆ ಹಿನ್ನೆಲೆ ಇಟ್ಕೊಂಡು ಇದೇನೊಂದು ಪ್ರೊಸೆಸ್ ಮಾಡಿದಾರಲ್ಲ, ಬಹಳ ಒಂದು ಒಳ್ಳೆಯ ಪ್ರೊಸೆಸ್. ಮತ್ತು ನಿಜವಾಗಿ ಪ್ರಜಾತಂತ್ರ ವ್ಯವಸ್ಥೆ ಸಕ್ಸಸ್ ಆಗಲಿಕ್ಕೆ ಮತ್ತು ನಿಜವಾದ ಚುನಾವಣಾ ವ್ಯವಸ್ಥೆ ಸುಧಾರಣೆ ಆಗಲಿಕ್ಕೆ ಇದು ಬಹಳ ದೊಡ್ಡದಾದಂತಹ ಪ್ರೊಸೆಸ್ SIR ಅನ್ನುವಂಥದ್ದು. ಇದಕ್ಕೆ ಯಾರೂ ವಿರೋಧ ಮಾಡುವಂತ ಪ್ರಶ್ನೆನೇ ಇಲ್ಲ. ಇದಕ್ಕಾಗಿ ಎಲ್ಲರೂ ನಾಗರಿಕರು ಬೆಂಬಲ ಕೊಡಬೇಕು. ಇದರ ಮುಖಾಂತರ ಈ ಒಂದು SIR ಪ್ರೊಸೆಸ್ ಸಕ್ಸಸ್ ಆತಂದ್ರೆ ನಿಜವಾಗಿ ಚುನಾವಣಾ ವ್ಯವಸ್ಥೆಗೆ ಒಂದು ಹೊಸ ರೂಪ ಬರ್ಲಿಕ್ಕೆ ಸಾಧ್ಯ. ಅದಕ್ಕೆ ಡೆಫಿನೆಟ್ಲಿ ನೋಡಿ, ಅದಕ್ಕೆ ನಾನು ಹೇಳಿಲ್ಲ, ಈಗೇನು 2-3 ಕಡೆ ಇರ್ತದೆ ಮತ್ತು ಡುಪ್ಲಿಕೇಟ್ ವೋಟರ್ಸ್ ಇರ್ತವೆ, ಸತ್ತಂತವ್ರ ಹೆಸರು ಇರ್ತವೆ. ಅದಕ್ಕಾಗಿ ಅನಧಿಕೃತವಾದಂತಹ ಏನು ವೋಟರ್ಸ್ ಲಿಸ್ಟ್ ನಲ್ಲಿ ಹೆಸರು ಸೇರಿದಾವೆ ಅವೆಲ್ಲವೂ ಸಹಿತ ಡಿಲೀಟ್ ಆಗುವಂತ ಪ್ರೊಸೆಸ್ ಇದರಲ್ಲಿ ನಡೀತದೆ. ಮತ್ತು ನಿಜವಾಗಿ ಪಾರದರ್ಶಕವಾದಂತಹ ಚುನಾವಣೆ ವ್ಯವಸ್ಥೆ ಬರ್ಲಿಕ್ಕೆ ಇದು ಸಾಧ್ಯ ಆಗ್ಲಿಕ್ಕೆ ಸಾಧ್ಯ. ಇದನ್ನು ನಾವೆಲ್ಲರೂ ಸ್ವಾಗತ ಮಾಡ್ತೀವಿ. ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಬಹುಶಃ ಇಡೀ ಜಗತ್ತಿನಲ್ಲಿ ಯಾವ ದೇಶದಲ್ಲಿ ಇಲ್ಲ. ಅದು ಇವತ್ತು ಭಾರತದ ಚುನಾವಣಾ ಆಯೋಗ ಇದನ್ನ ಇಲ್ಲಿ ತರುವಂತ ಒಂದು ವ್ಯವಸ್ಥೆ ಮಾಡಿದೆ. ಇದು ಮತ್ತು ಬೇರೆ ರಾಜ್ಯಗಳಲ್ಲಿ ಸಕ್ಸಸ್ ಆಗಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದು ಸಕ್ಸಸ್ ಆಗೇ ಆಗ್ತದೆ. ನಮ್ಮ ಕರ್ನಾಟಕದ ರಾಜ್ಯದ ಎಲ್ಲಾ ನಾಗರಿಕರು ಇದರಲ್ಲಿ ಕೋಆಪರೇಟ್ ಮಾಡಬೇಕು, ಕಡ್ಡಾಯ ಪಾರ್ಟಿಸಿಪೇಟ್ ಮಾಡಬೇಕು. ತಮ್ಮ ವೋಟರ್ ಲಿಸ್ಟ್ ಎಲ್ಲಿದೆ ಎನ್ನುವಂಥದ್ದು ನಿಶ್ಚಿತವಾಗಿ ಅದನ್ನ ನಿರ್ಣಯ ತೆಗೆದುಕೊಳ್ಳುವಂತ ಕೆಲಸ ಇದಾಗಬೇಕು. ಎಲ್ಲರೂ ಸಹಕಾರ ಕೊಡಿ ಎನ್ನುವಂತ ಮಾತನ್ನ ವಿನಂತಿಯನ್ನು ನಾನು